ಹಾಯ್ ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ತೇಜಸ್ ಗೌಡ ಯೂಟ್ಯೂಬ್ ಚಾನಲ್. ಗಾಯ್ಸ್, ಈ ವ್ಲಾಗಿನ ವಿಶೇಷತೆ ಏನಪ್ಪ ಅಂತಂದ್ರೆ, ನಾವು ನಮ್ಮ ಫ್ಯಾಮ್ಲಿ ಮತ್ತು ನಮ್ಮ ಮಾಮನ ಫ್ಯಾಮ್ಲಿ ಎರಡೂ ಸೇರಿಬಿಟ್ಟು ಮಂತ್ರಾಲಯಕ್ಕೆ ರಾಘವೇಂದ್ರ ಅವ್ರ ದರ್ಶನ ಮಾಡ್ಲಿಕ್ಕೆ ಹೊಂಟಿದ್ವಿ. ಹೋಗ್ಬೇಕಾದ್ರೆ ನಾವು ನೋಡ್ರಿ ಹುಡುಗರೆಲ್ಲ ಹೆಂಗೆ ಮಾಡಾಕತ್ತಾರ, ಒಟ್ಟು ಸುಮ್ನೆ ಕುಂದ್ರಾಕತ್ತಿದ್ದಿಲ್ಲ. ಬರೀ ಆ ಕಡೆ ಈ ಕಡೆ ನೋಡ್ಕೊಂಡು ಕುಂತಿದ್ರು. ನಮ್ಮ ಆರ್ಯ ನೋಡ್ರಿ ಹೆಂಗೆ ಮಾಡಾತ್ತಾಳ. ಒಟ್ಟು ಅಕ್ಕಿ ಅಂತೂ ಕೆಳಗೆ ಬಿಟ್ರೆ ಎದ್ದು ನಿಂದ್ರದು ಅದು ಮಾಡಾತ್ತಿದ್ಲು. ಅದಕ್ಕೆ ಹಂಗೆ ಅಂತೇಳಿ ಎತ್ಕೊಂಡು ಕುಂತಿದ್ರು. ಹೋಗ್ಬೇಕಾದ್ರೆ ಹಂಗೆ ದಾರಿಯಾಗ ಹೋಗ್ಬೇಕಾದ್ರೆ ಸ್ವಲ್ಪ ಹಂಗೆ ಇವರು ಹುಡುಗರಿಗೂ ಇದು ಮಾಡಕ್ಕಂತೇಳಿ ಏನಾರ ತಿನ್ನಕ್ಕೆ ತಂದು ಕೊಟ್ರೆ ಸುಮ್ನೆ ಕುಂದಿರ್ತಾರೆ ಅಂತೇಳಿ ನಮ್ಮ ಮಾಮಾರು ಅಲ್ಲಿ ನೀರು ಮನೆ ಒಳಗೆ ತರಬಿಬಿಟ್ಟು ಮತ್ತು ಬಜ್ಜಿ ತೊಗೊಂಡು ಬಂದರು. ಬಜ್ಜಿ ತೊಗೊಂಡು ಬಂದು ಕೆರಿಂದ ಕೊಟ್ಟರು. ಬಜ್ಜಿ ತಿನ್ನಾಕತ್ತಿದ್ವಿ. ಬಜ್ಜಿ ತಿನ್ಕೋತ ಹಂಗೆ ಟೈಮ್ ಪಾಸ್ ಮಾಡ್ಕೊಂಡೆ ಹೊಂಟಿದ್ವಿ. ತೇಜು ನೋಡ್ರಿ ಹೆಂಗೆ ಮಾಡಾಕತ್ತದ. ಬಜ್ಜಿ ಕೊಟ್ಟಿಂದ ತಿನ್ನೋದು ಬಿಟ್ಟು ಕೆರಿಂದ ಅದನ್ನು ಹಿಡ್ಕೊಂಡು ಕೈಯಾಗ ಅಳ್ಳಾಡ್ಸ್ಕೊಂಡು ತಿನ್ನೋ ಇದು ಮಾಡಾತ್ತದ. ಒಟ್ಟು ಸುಮ್ನೆ ಕುಂದ್ರಾಕತ್ತಿದ್ದಲ್ಲ, ಹುಡುಗರು ಅಂತೂ ಕಾಡಾಕತ್ತಿದ್ವು. ಅವ್ರ ಮುಂದೆ ಡ್ರೈವಿಂಗ್ ಮಾಡಾಕತ್ತಿದ್ರು. ನಮ್ಮ ಮಾಮಾರು ನಮ್ಮ ಮನೆಯವರು ಅಲ್ಲೇ ಮುಂದೆ ಕುಂತಿದ್ರು. ಅವರು ನಾವು ಹಿಂದ್ಗಡೆ ಕುಂತಿದ್ವಿ. ನಮ್ಮ ತೇಜು ಅಂತೂ ನೋಡ್ರಿ ಹೆಂಗೆ ಮಾಡಾಕತ್ತಿದ್ದ. ಒಟ್ಟು ಸುಮ್ಮನೆ ಇರ್ತಿದ್ದಿಲ್ಲ. ಹಂಗೆ ಹೋಗ್ಕೋತಾನೆ ಮುಂದೆ ಹೋಗಟ್ಲೆ ಸ್ವಲ್ಪ ಗಿಡ ಸ್ವಲ್ಪ ಗುಡ್ಡ ಟೈಪ್ ಬಂತ್ರಿ. ಅವಾಗಂತೂ ಫುಲ್ ಹುಡುಗರೆಲ್ಲ ಎಂಜಾಯ್ ಮಾಡಾಕತ್ರು. ವ್ಯೂ ಎಲ್ಲ ವಾವ್ ಸೂಪರ್ ಅಂತೇಳಿ ನಮ್ಮ ತೇಜು ಅಂತೂ ಚೀರಾಡಕತ್ಬಿಟ್ಟಿದ್ದ ನೋಡ್ಕೆರಂದು. ಹಂಗೆ ನಾವು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೊಂಟಿದ್ವಿ. ರಶ್ ಅಂತೂ ಇರಲಿಲ್ಲ. ಬಸ್ಸು ಗಾಡಿ ಅವೇನು ಓಡಾಡ್ತಿರ್ಲಿಲ್ಲ ರೋಡ್ನ್ಯಾಗ. ಒಂಥರ ಸಮಾಧಾನ ಇತ್ತು ರೋಡೆಲ್ಲ. ನಮಗೂ ಒಂಥರ ಖುಷಿ ಇತ್ತು. ಇಲ್ಲಂತೂ ಬೆಂಗಳೂರೊಳಗೆ ಫುಲ್ ಟ್ರಾಫಿಕ್ ಅದು ಇದು ನೋಡ್ಬಿಟ್ಟು ಬೇಜಾರಾಗಿಬಿಟ್ಟಿತ್ತು. ಅಲ್ಲಂತೂ ಒಂದೇನು ಗಾಡಿ ಇರಲಿಲ್ಲ, ಏನೂ ಇಲ್ಲ, ಜಾಸ್ತಿ ಗಾಡಿನೂ ಇರಲಿಲ್ಲ. ಹಂಗಾಗಿ ನಮಗೂ ಒಂಥರ ಸಮಾಧಾನ ಅನ್ಸಾಕತ್ತಿತ್ತು ಜರ್ನಿ ಮಾಡೋಕ್ಕೆ. ನಾವು ಸಾಯಂಕಾಲ ಜರ್ನಿ ಮಾಡತ್ತಿದ್ವಲ್ಲ, ಹಂಗಾಗಿ ನಮಗೂ ಒಂಥರ ಸಮಾಧಾನ ಅನ್ನಿಸ್ತು. ನಮ್ಮ ಮಾಮಾರು ಮತ್ತು ನಮ್ಮ ಮನೆಯವರು ಮುಂದಿದ್ರು. ನಮ್ಮ ಮಾಮಾರು ಡ್ರೈವಿಂಗ್ ಮಾಡಾಕತ್ತಿದ್ರು. ನಮ್ಮ ಮನೆಯವರು ಅವರು ಏನೋ ತೋರ್ಸಾಕತ್ತಿದ್ರು ಅವ್ರಿಗೆ. ಹುಡುಗರು ಆಮೇಲೆ ಸಾಕಾಯ್ತು, ಹಿಂದೆ ತಂಡಿರುತ್ತೆ ಅಂತೇಳಿ ಮತ್ತು ಮುಂದೆ ಕರ್ಕೊಂಡ್ರು ನಮ್ಮ ಮಾಮಾರು. ಇವ್ರು ನೋಡ್ರಿ ಎಲ್ಲರೂ ನಮ್ಮ ತಂಗಿ ನಮ್ಮ ಮಗಳು ಎಲ್ಲರೂ ಮಲ್ಕೊಂಡ್ಬಿಟ್ಟಾರ. ಒಟ್ಟು ನಾನು ಒಬ್ಬಾಕೆ ಎದ್ದು ಕೂತ್ಬಿಟ್ಟಿದ್ದೆ ನಿದ್ದೆ ಬರಲ್ಲ ಅಂತೇಳಿ. ಇವರಂತೂ ಆರಾಮ್ ನಿದ್ದೆ ಹೊಡ್ಯಾತಿದ್ರು. ಆಮ್ಯಾಗ ನಾನಂತೂ ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಕುಂತಿದ್ದೆ. ಕುಂದ್ರಬೇಕಾದ್ರೆ ಹಂಗೆ ಸುಮ್ಮನೆ ಇದು ಮಾಡಾಕತ್ತಿದ್ದೆ. ಇವ್ರನ್ನ ಅಲ್ಲಿ ಗಾಡಿ ಸ್ಟಾಪ್ ಮಾಡ್ಕ್ಯರಂದು ಇವ್ರಿಬ್ಬರನ್ನ ಮುಂದೆ ಕುಂದ್ರಿಸಿ ಹೋಗಿದ್ರು. ಇವ್ರು ಲೈಟ್ ಆನ್ ಮಾಡೋದು ಆಫ್ ಮಾಡೋದು ಮಾಡಾಕತ್ತಿದ್ರು. ಭಯಣ್ಣ ಸುಮ್ನೆ ಕುಂದಿರ್ತಿದ್ರು. ನಮ್ಮ ಸಾನು ಅಂತೂ ಒಟ್ಟು ಸುಮ್ನೆ ಕುಂದ್ರಾಕತ್ತಿದ್ದಿಲ್ಲ ರೀ. ಆಕಿನೂ ಮುಂದಿದ್ಲಕಿನೂ ನಮ್ಮ ತೇಜುನ ಜೋಡಿ ಕೂಡಿ ಆಕಿನೂ ಓಡಾಡ್ತಾನೆ ಎಬ್ಸಕತ್ಬಿಟ್ಟಿದ್ಲು. ಮತ್ತು ಬೈಸ್ಕೊಂಡು ಇದು ಮಾಡಿ ಸುಮ್ಮನೆ ಆದ್ರೆ ಆಮ್ಯಾಗ ಮತ್ತು ಮಂತ್ರಾಲಯ ಬಂತು. ಮಂತ್ರಾಲಯ ಬಂದಿಂದ ನಮ್ಮನ್ನೆಲ್ಲ ಇಲ್ಲೇ ಗಾಡ್ಯಾಗ ಕುಂದ್ರಿಸಿ ನಮ್ಮ ಮನೆಯವರು ನಮ್ಮ ಮಾಮ ರೂಮ್ ನೋಡೋಕೆ ಹೋಗಿದ್ರು. ರೂಮ್ ಅಡ್ಜಸ್ಟ್ ಆಗುತ್ತೆ ಇಲ್ಲ ನೋಡೋಕೆ ಹೋಗಿದ್ರು. ಅದು ರೂಮ್ ಇಲ್ಲೆಲ್ಲಿ ಹತ್ರದಾಗ ಸಿಗಲಿಲ್ಲ ಅಂತ ಮತ್ತು ದೂರನೇ ಹುಡ್ಕ್ಯಾಡಕ್ಕೆ ಹೋದರು. ಆಮ್ಯಾಗ ಒಂದು ಕಡೆ ಸಿಕ್ತಂತ್ರಿ. ಬಂದು ರೂಮಿಗೆ ಕರ್ಕೊಂಬಂದ್ರು ನಮ್ಮನ್ನ. ರೂಮ್ ಒಳಗೆ ನೋಡ್ರಿ ಹುಡುಗರೆಲ್ಲ ಹೆಂಗೆ ಎಂಜಾಯ್ ಮಾಡಾಕತ್ತಾರ. ಒಟ್ಟು ಕುಂದ್ರಾಕತ್ತಿಲ್ಲ, ನಿಂದ್ರಾಕತ್ತಿಲ್ಲ ರೀ. ಹಾರ್ಯಾಡೋದು. ಒಟ್ಟು ಅಮ್ಮ ನೋಡ್ರಿ ಹೆಂಗೆ ಸೈಲೆಂಟಾಗಿದ್ಲು. ನಮ್ಮ ಮಾಮ ಅಂತೂ ಫುಲ್ ಹುಡುಗರ ಜೋಡಿ ಅವರು ಚಿಕ್ಕ ಮಕ್ಳ ಥರನೇ ಮಾಡಾಕತ್ಬಿಟ್ಟಿದ್ರು. ಫುಲ್ ನೋಡ್ರಿ ನಮ್ಮ ಮೇಗೂ ಅದು ಕ್ಯಾಪ್ ಹಾಕೊಂಡವಲ್ಲ ಅದನ್ನು ತೊಗೊಂಡು ಇದನ್ನು ಮಾಡಾಕತ್ತಿದ್ರು. ಹುಡುಗರಿಗೆ ಕಾಡಿಸ್ಕೋತ ನಮ್ಮ ತಂಗಿ ರೀ ಹಾಯ್ ಹೇಳಿದ್ ನಮ್ಮ ಚಾನಲ್ಗೆ. ನಾವು ನಮ್ಮ ರೂಮ್ ತೋರ್ಸಾಕತ್ತಿದ್ದೀನಿ ರೀ. ರೂಮ್ ನೋಡ್ರಿ ನಾವು ಇದ್ದದ್ದು ರೂಮ್ ಇದಾವೆ ರೀ. ಈ ಕಡೆ ವಾಶ್ರೂಮ್ ಇತ್ತು, ಈ ಕಡೆ 2 ಬೆಡ್ರೂಮ್ ಇದ್ದವು ರೀ. ಈ ಕಡೆ ಒಂದು ಬೆಡ್ರೂಮ್, ಈ ಕಡೆ ಒಂದು ಬೆಡ್ರೂಮ್ ಇತ್ತು ರೀ. ನಮ್ಮ ಮಾಮ ಆರ್ಯನ ಜೋಡಿ ಆಟ ಆಡ್ಕೊಂಡು ಕುಂತಿದ್ರು ಅವರು. ನಮ್ಮ ಆರ್ಯ ಅಂತೂ ಒಟ್ಟು ಕುಂದ್ರಾಕತ್ತಿದ್ದಿಲ್ಲ. ಅದು ವಾಚ್ ಅದು ನೋಡ್ಕೊಂಡು ಕಿತ್ತೆ ಆಡ್ಕೊಂಡು ಇದು ಮಾಡತ್ತಿದ್ದಿಲ್ಲ. ಮಾಮಾರು ಹಾಯ್ ಹೇಳಿದ್ರು ನಮ್ಮ ಚಾನಲ್ಗೆ. ಹುಡುಗರು ನೋಡ್ರಿ ಅದು ಒಂದಿಗೆ ಹೆಂಗೆ ಜಗಳ ಮಾಡಾಕತ್ತಾರ ಕಿವಿಗೆ ಹಾಕೊಳೋದಕ್ಕೆ. ನಮ್ಮ ಆರ್ಯಾಗ ಬೇಕತ್ತ ಆರ್ಯನೂ ಜಗಳ ಮಾಡಾಕಿ. ಆಕೆ ನಮ್ಮ ಸಾನು ರೀ, ಈಕೆ ಆರ್ಯ. ನನಗೆ ನಮ್ಮ ಅಮ್ಮರು ಇಬ್ಬರಿಗೆ ಬ್ಯಾಡ ಸರಿ ಅಂತೇಳಿ ಅವರ ಹಾಕೊಂಡು ಕೆರಂದು ಅವ್ರು ಆಟ ಆಡ್ಕೊಂಡು ಕುಂತ್ರಿ. ಅವರು ಕುಂದ್ರಣ ಸುಮ್ಮನೆ ಹುಡುಗರು ನೋಡ್ಕೋತ ಅವಾಗ ಸುಮ್ಮನೆ ಆದರು. ಮತ್ತು ನಮ್ಮ ಆರ್ಯಾಗ ಹಾಕಿದ್ವಿ. ಆರ್ಯಾಗ ಹಾಕಿಂದ ಆಕಿನೂ ನಾನು ಮಾಡ್ತೀನಿ ಅಂತೇಳಿ ಆಕಿನೂ ಅದನ್ನು ಇದು ಪುಷ್ ಮಾಡಾತ್ತಿದ್ದಳ್ರಿ ಅದನ್ನು. ಆಮ್ಯಾಗ ಯಾರ ಕೈಗೂ ಕೊಡಲಿಲ್ಲ ಆಕಿ. ಆಮ್ಯಾಗ ಅವ್ರ ಪಪ್ಪಗೆ ಕೊಡಾಕಿ. ಮತ್ತು ಅವ್ರ ಪಪ್ಪ ಹಾಕೊಂಡನ ಮತ್ತು ಅಳುದು ಅವಾಗ ತನಗೆ ಬೇಕಂತೇಳಿ. ಹಂಗಾಗಿ ಅದಕ್ಕೆ ಮತ್ತು ಆಕಿಗೆ ಒಮ್ಮೆ ಹಾಕೋದು ಅವ್ರೊಮ್ಮೆ ಹಾಕೊಂಡದು ಹೆಂಗೆ ಆಟ ಮಾಡ್ತಾವೆ ನೋಡ್ರಿ ನಮ್ಮ ಆರ್ಯ. ಒಟ್ಟು ಸುಮ್ಕೊಂಡು ಮತ್ತು ನಾವು ಊಟಕ್ಕೆ ಅಂತೇಳಿ ಊಟ ಅಂತೂ ಮನ್ಯಾಗ ಬುತ್ತಿ ಕಟ್ಕೊಂಡು ಹೋಗಿದ್ದೀವಿ ರೀ ನಾವು. ಚಪಾತಿ ಪಲ್ಯ ಶೇಂಗಾ ಚಟ್ನಿ ಮೊಸರು ಬಜ್ಜಿ ಅಲ್ಲೇ ತೊಗೊಂಬಂದಿದ್ರು ಹೋಟೆಲ್ದಾಗ. ಅಷ್ಟು ಕೂಡ್ಕೆ ಊಟ ಮಾಡಾಕತ್ತಿದ್ವಿ. 7 ಅಪ್ ತಂದಿದ್ರು. ಎಲ್ಲ ಕುಡ್ಕೋತ ಊಟ ಮಾಡಾಕತ್ತಿದ್ವಿ ನಮ್ಮ ರೂಮ್ನ್ಯಾಗ. ಊಟ ಮಾಡಿಬಿಟ್ಟು ಹಂಗೆ ಸ್ವಲ್ಪ ನಮ್ಮ ಹುಡುಗರಿಗೂ ಎಲ್ಲ ಊಟ ಮಾಡಿಸಿದ್ವಿ.
ನಾವು ಊಟ ಮಾಡಿದ್ವಿ. ಮಾಡಿಲ್ಲ ಅವೆಲ್ಲ ಬಾಂಡೆ ಎಲ್ಲ ತೊಳೆದಿಟ್ಟು ಸ್ವಲ್ಪ ಹಂಗೆ ಗುಡಿ ಕಡೆ ಹೋಗಿ ಬರಮ್ ನೋಡ್ರಿ, ವಾಕ್ ಆಗುತ್ತೆ ಅಂಥೇಳಿ ಗುಡಿ ಕಡೆ ಹೊಂಟಿದ್ದೀವಿ ರೀ. ನಾವು ಗುಡಿ ಕಡೆ ಜರ್ನಿ ಮಾಡ್ಬೇಕಾದ್ರೆ ನಾವು ಹಂಗೆ ಸುಮ್ಮನೆ ನಡ್ಕೊಂಡು ಹೊಂಟಿದ್ದೀವಿ ರೀ. ಹಂಗೆ ವಾಕ್ ಆಗುತ್ತೆ, ಇಲ್ಲೇನು ಕುಂದ್ರೋದು ನೋಡಿ ಬಂದ್ರೆ ಆಯ್ತು. ಗುಡಿ ಕಡೆ ಸ್ವಲ್ಪ ಗದ್ದಲ ಐತೆ ಇಲ್ಲ ಅಂತೇಳಿ ಹೋಗಿದ್ವಿ. ಹೋಗ್ಕೆರಂಗೆ ಗುಡಿ ಕಡೆನೂ ಸ್ವಲ್ಪ ನೋಡ್ಬೇಕಂತ ಹೊಂಟಿದ್ವಿ. ನಮ್ಮ ಮನೆಯವ್ರು ಹೊಳ್ಳಿ ಅಲ್ಲಿ ಗುಡಿ ಹತ್ತಿರ ಬಂದು ಕೆರಂದು ಹೊಳ್ಳಿ ವಾಪಸ್ ಬಂದುಬಿಟ್ರು ಅವರು. ಅಮ್ಮನ ಕರ್ಕೊಂಡು ಅಮ್ಮ ಅಳಕತ್ಲು, ನಿದ್ದೆ ಬಂದೈತೆ ಅಂಥೇಳಿ ನಾನು ನಮ್ಮ ತಂಗಿ ಹಿಂದೆ ಹೊಂಟಿದ್ವಿ. ನಮ್ಮ ಮನೆಯವ್ರು ಹುಡುಗರು ಕರ್ಕೊಂಡು ಅವರು ಮುಂದೆ ಹೊಂಟಿದ್ರು, ನಾವು ಹೊಂಟಿದ್ದೀವಿ ರೀ. ಹಾಗಾಗಿ ಮತ್ತು ಹೊಳ್ಳಿ ವಾಪಸ್ಸು ರೂಮಿಗೆ ಬಂದಿವಿ ರೀ. ಮಲ್ಕೊಂಡು ಕೆರಂದು ಬೆಳಗ್ಗೆ 6:30 ಆಗಿತ್ತು, ಎಚ್ಚರ ಆಯ್ತು, ಎದ್ವಿ. ನಮ್ಮ ಮನೆಯವ್ರಂತೂ ಏನೋ ಮಲ್ಕೊಂಡಿದ್ರು. ನಮ್ಮ ಅಮ್ಮ ಎದ್ದಕ್ಕೆ ಎಲ್ರಿಗೂ ಎಬ್ಸಿದ್ರು, ಎದ್ದು ಹೇಳ್ರಿ ಅಂತೇಳಿ, ಸ್ನಾನಕ್ಕೆ ಹೋಗ್ಬೇಕು ಎದ್ದು ಹೇಳ್ರಿ ಅಂದರು. ಮತ್ತೆ ಎದ್ವಿ. ನಮ್ಮ ಮನೆಯವ್ರಿಗೂ ಎಬ್ಸಾಕತ್ತಿದ್ರು, ಹೇಳು ಅಂತೇಳಿ ನಮ್ಮ ತೇಜು ಮತ್ತೆ ಎಬ್ಸಕ್ಕೆ ಹೋಗಿದ್ದವ್ರು ಪಪ್ಪಾಗ. ಎಬ್ಸ್ಕೆರಂದು ಬಂದು ಅವರು ಎದ್ದರು. ಎದ್ದಕೆರಂದು ಅಷ್ಟು ಬಟ್ಟೆದೆಲ್ಲ ಮಡಚಿಟ್ಟು ಪ್ಯಾಕ್ ಮಾಡ್ಕೊಂಡು ನಮ್ಮ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಟ್ಟು ರೂಮೆಲ್ಲ ಇದು ಮಾಡ್ಬೇಕಿತ್ತಲ್ಲ ರೀ. ನಾವು ಜಳಕಕ್ಕೆ ಹೊಂಟ್ವಿ. ಬ್ಯಾಗೆಲ್ಲ ಒಂದು ಕಡೆ ಗಾಡ್ಯಾಗ ಇಟ್ಕೆರಂದು ಹೊಳಿಗೆ ಹೋದಿವಿ ರೀ. ನಾವು ಹೊಳಿಗೆ ಬಂದು ನೋಡಿರಿ. ಹೊಳಿ ಅಂತೂ ನೋಡಕ್ಕಂತೂ ಯವ್ವು ಭಾರಿ ಇತ್ರಿಪ್ಪ. ವ್ಯೂ ಅಂತೂ ನೋಡೋಕೆ ಸೂಪರಾಗಿತ್ತು. ಅದ್ರಾಗ ಚಳಿ ಒಂದಲ್ರಿ, ಚಳಿಯಾಗ ಹೆಂಗೆ ಜಳಕ ಮಾಡೋದು ಗೊತ್ತಿಲ್ಲ. ಆದರೂ ಮಾಡಿದ್ವಿ. ಮಾಡಿ ರೆಡಿಯಾಗಿ ದೀಪ ಬಿಡ್ಬೇಕಂತೇಳಿ ದೀಪದ್ದೊಂದು ರೆಡಿ ಮಾಡಾಕತ್ತಿದ್ವಿ ರೀ. ನಾವು ದೀಪನೂ ರೆಡಿ ಮಾಡಿ ದೀಪ ಬಿಡಾಕತ್ತಿದ್ವಿ ರೀ. ದೀಪದ್ದು ರೆಡಿಯಾಗಿ ದೀಪ ಹಚ್ಚಕತ್ತಿದ್ರು ನಮ್ಮ ಮನೆಯವರು. ನಾನು ಸುಮ್ಮನೆ ನಿಂತಿದ್ದೀವಿ ರೀ, ವಿಡಿಯೋ ಮಾಡಾತಿದ್ನೆಲ್ಲನೂ. ಮತ್ತು ದೀಪ ಹಚ್ಚಿದ್ರು ಅವ್ರು. ದೀಪ ಹಚ್ಚಿಬ್ರು ಕೂಡಿ ನಮ್ಮ ಮನೆಯವರು ನಾವು ಸೇರಿಬಿಟ್ಟು ದೀಪ ಬಿಟ್ಟಿವ್ರಿ ನೀರಿನಾಗ. ಬಿಡಾತ್ತಾರ ನೋಡ್ರಿ ದೀಪ. ನಾವು ಇಬ್ಬರು ಕೂಡಿ ದೀಪ ಬಿಟ್ಟಿವ್ರಿ ನೀರಾಗ. ಅಲ್ಲಿ ಅದು ಮುಂದಕ್ಕೆ ಹೊಂಟತ್ರಿ. ಅಲ್ಲೇ ಒಬ್ರು ಅಣ್ಣರವರು ಬಟ್ಟೆ ಹಿಂಡಾಕತ್ತಿದ್ರು ತಮ್ಮ ಬಟ್ಟೆ ಎಲ್ಲ. ಅದಕ್ಕೆ ನಮ್ಮ ಮನೆಯವ್ರು ಇದ್ರೆ ಸ್ವಲ್ಪ ತಡ್ರಿ, ದೀಪ ಸ್ವಲ್ಪ ಮುಂದಕ್ಕೆ ಕರ್ಬಿಡ್ರಿ ಅಂತಂದ್ರೆ, ಇಲ್ಲ ಅದ ಹೋಗುತ್ತೆ ಹೇಳ್ರಿ ಅಂತಕ್ಕೆ ಬಿಟ್ವಿ. ಅದನ್ನು ದೀಪ ಬಿಟ್ಬಿಟ್ಟು ಒಂದು ಸ್ವಲ್ಪ ಫೋಟೋ ತೊಗೊಂಡೇವ್ರಿ. ನಮ್ಮ ಮಾಮ ತೇಜು ನಮ್ಮ ಮನೆಯವರು ಸೇಮ್ ಡ್ರೆಸ್ ಹಾಕ್ಕೊಂಡಿದ್ರು. ಹಂಗಾಗಿ ಒಂದು ಸ್ವಲ್ಪ ಫೋಟೋ ತೆಗಿ ಅಂದ್ರೆ ಫೋಟೋನು ತೊಗೊಂಡ್ವಿ. ಫೋಟೋ ತೊಗೊಂಡ್ಕೆರಂದು ಅವ್ರಿಗೂ ಹಂಗೆ ಇದು ಮಾಡಿಕೊಂಡು ನಾವು ಎಲ್ಲ ರೆಡಿಯಾಗಿ, ನಮ್ಮ ತಂಗಿ ನಾವೆಲ್ಲ ರೆಡಿಯಾಗಿ ಮಕ್ಕಳೆಲ್ಲ ರೆಡಿ ಮಾಡಿಕೊಂಡು ಗುಡಿಗೆ ಹೊಂಟಿವಿ ನೋಡಿರಿ. ಈಗ ಜಳಕ ಮಾಡ್ಕೆರಂದು ಎಲ್ಲ ರೆಡಿಯಾಗಿ ಗುಡಿ ಕಡೆ ಹೊಂಟಿದ್ದೀವಿ ರೀ. ನಾವು ನಮ್ಮ ಮನೆಯವರೆಲ್ಲ ಲಗೇಜ್ ಇಡಕ್ಕೆ ಹೋಗಿದ್ರು. ಹಂಗೆ ನಾವು ಇಲ್ಲಿ ಹೊಂಟಿದ್ವಿ. ಹಂಗೆ ಈಗ ಇವಾಗ ಎಂಟ್ರಿ ಒಳಗೆ ಹೊಂಟೀವಿ ನೋಡಿರಿ. ನಾವು ಗೇಟ್ ಒಳಗೆ ಹೊಂಟೀವಿ. ಫುಲ್ಲು ರಶ್ ರೀ ಅಪ್ಪ, ಗದ್ದಲಿತ್ತು ರೀ. ಹುಡುಗರನ್ನೆಲ್ಲ ಕೈ ಹಿಡ್ಕೊಂಡು ಕರ್ಕೊಂಡು ಆದಷ್ಟು ವಿಡಿಯೋ ಮಾಡೀನಿ ರೀ. ಸ್ವಲ್ಪ ಮಾಡೀನಿ. ನನಗೂ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ, ಯಾಕೆ ಹುಡುಗರನ್ನೆಲ್ಲ ಕರ್ಕೊಳೋದಿತ್ತಲ್ಲ ರೀ. ಹಂಗಾಗಿ ನಮ್ಮ ತಂಗಿಗೂ ಆಗಾಕತ್ತಿದ್ದಿಲ್ಲ ಹುಡುಗರು ಕರ್ಕೊಳಕ್ಕೆ. ಆಕೆಗೂ ಫುಲ್ ಸುಸ್ತಾಗಿಬಿಟ್ಟಿತ್ತು. ಹಂಗಾಗಿ ನಾವು ಹುಡುಗರು ಕರ್ಕೊಂಡು ಹಂಗೆ ಅವ್ರನ್ನೂ ಅಷ್ಟು ಕರ್ಕೊಂಡು ಮಾಡ್ಕೋತ ಹೊಂಟಿದ್ದೀವಿ ರೀ. ಆದಷ್ಟು ಅವರು ಆ ಕಡೆಯಿಂದ ಬರ್ರಿ, ನೀವು ಈ ಕಡೆಯಿಂದ ಬರ್ತೀವಿ ಅಂತ ಅಂದಿದ್ರು. ನಾವು ಬಂದ್ವಿ ರೀ ಒಳಗೆ. ಹಂಗೆ ಬಂದು ಇಲ್ಲಿ ನಮ್ಮ ಮನೆಯವ್ರನ್ನ ಹುಡ್ಕಾಡಕತ್ತಿದ್ದು. ಗದ್ದಲದಾಗ ಸಿಗಲೇ ಇಲ್ಲ ಅವರು. ಸಿಗ್ಲಾರ್ದಂಗೆ ಆಗೋಣ ಮತ್ತು ನಾವು ಅಲ್ಲೇ ಹುಡ್ಕ್ಯಾಡಿ ಸಾಕಾಯ್ತು ರೀ. ಸ್ವಲ್ಪ ಕುಂತೀವಿ ನೋಡಿರಿ. ಗದ್ದಲ ಅಂತೂ ಸಿಕ್ಕಾಪಟ್ಟೆ ಗದ್ದಲ. ನಾವು ಒಂದು ಸರಿ ಹೋಗಿದ್ದೀವಿ ರೀ, ಏಪ್ರಿಲ್ ಒಳಗೆ ಇಷ್ಟು ಗದ್ದಲನೇ ಇರಲಿಲ್ಲ ರೀಪ್ಪ. ಈಗ ಸಂಕ್ರಮಣ ಅಲ್ರಿ, ಹಾಗಾಗಿ ಎಲ್ಲರೂ ಬಂದಿರ್ತಾರೆ ಜಳಕಕ್ಕೆ ಅಂತೇಳಿ ಸಿಕ್ಕಾಪಟ್ಟೆ ಗದ್ದಲ ಒಂದಿತ್ತು. ಹಂಗಾಗಿ ಹುಡುಗರನ್ನ ಹಿಡ್ಕೊಂಡು ಮತ್ತು ನಮ್ಮ ಮನೆಯವ್ರನ್ನೂ ಸಿಕ್ಕರು. ಮತ್ತು ಪಾಳ್ಯಕ್ಕೆ ಹಚ್ಬೇಕಂತಂದ್ರು ದರ್ಶನಕ್ಕೆ. ಪಾಳ್ಯಕ್ಕೆ ಹಚ್ಚಿದ್ವಿ. ಪಾಳೆ ಅಂತೂ ಒಂದು 3 ತಾಸು ಏನು ಆಯ್ತು ರೀ ಪಾಳೆ ಬರ್ಬೇಕನ್ನಟ್ಲೇ. ಅದ್ರಾಗ ಯಾರೂ ಏನೂ ತಿಂದೇ ಇರಲಿಲ್ಲ. ದರ್ಶನ ಮಾಡೋವರೆಗೂ ಯಾರೂ ಏನೂ ತಿನ್ನಬಾರ್ದು ಅಂತ ಹಂಗೆ ಪಾಳ್ಯಕ್ಕೆ ಹಚ್ಚಿಬಿಟ್ಟಿವಿ. ಹುಡುಗರು ಅಂತೂ ಚಿಟ್ಟು ಬಿಡ್ಸಾಕತ್ಬಿಟ್ಟಿದ್ರು. ಬಡ ಹಂಗೆ ಪಾಳೆ ಆದಷ್ಟು ಇದು ಮಾಡ್ಕೊಂಡು ಅದೇ ಗದ್ದಲ್ದಾಗ ಪಾಳ್ಯಕ್ಕೆ ಹಚ್ಚಿ ಸಾಕಾಗಿತ್ತು ರೀಪ್ಪ. ಆ ಪಾಳೆ ನೋಡಿ ಗದ್ದಲ ನೋಡಿ ಸಾಕೈತೆ ನಮ್ಗೆ ಅರ್ಧಕ್ಕರ್ಧ. ಮತ್ತು ಇಲ್ಲಿ ಪಾಳೆ ಅಷ್ಟೇ ಅಂತ ನಾ ತಿಳ್ಕೊಂಡಿರಿ. ಒಳಗೂ ಫುಲ್ ಪಾಳೆ. ಮತ್ತು ಒಳಗೆ ಅಯ್ಯೋ ತಲೆ ಕೆಟ್ಟುಬಿಟ್ಟಿತ್ತು. ಮತ್ತು ಹಂಗೆ ಒಳಗೂ ಪಾಳೆ ಹಚ್ಕೊಂಡು ಅಲ್ಲಿನೂ ಇದು ಮಾಡ್ಕೊಂಡು ಹೋದಿವಿ ರೀ. ಹಂಗೆ ಒಳಗೆ ಮತ್ತು ಫುಲ್ ಒಳಗೆ ತೇಜು ಅಂತೂ ಹಸುವಾಗೈತೆ ಅನ್ನಕತ್ತದ. ಮತ್ತು ಆಮೇಲೆ ದರ್ಶನ ಮಾಡ್ಕೊಂಡೆ ಏನ್ರ ತಿನ್ನಕತ್ತಿರ್ತಾಳ್ರಿ ಅಂತೇಳಿ ನಮ್ಮ ಮನೆಯವ್ರು ಇದು ಮಾಡಿದ್ರು. ಆಮೇಲೆ ಹಿಂಗೆ ಪಾಳೆ ಬಂತು. ದರ್ಶನ ಮಾಡ್ಕೊಂಡು ಹೊರಗೆ ಬಂದೀವಿ ರೀ. ಹೊರಗೆ ಬಂದು ನಮ್ಮ ಆರ್ಯಾಗ ಒಂದು ಸ್ವಲ್ಪ ಏನರ ತಿನ್ನಿಸ್ಬೇಕಲ್ಲ ಅಂತೇಳಿ ಆಕೆಗೆ ಒಂದು ಸ್ವಲ್ಪ ಅಲ್ಲಿ ಪ್ರಸಾದ ತೊಗೊಂಡು ತಿನ್ನಿಸಿದ್ದೀವಿ ರೀ. ಆಕೆ ತಿನ್ಸಕ್ಕೆ ಹೊಂಟಾಗ ನಮ್ಮ ತೇಜು ಇದ್ರೆ ನನಗೂ ಹಸುವಾಗೈತಿ ಏನ್ರ ತಿನ್ನಿಸ್ರಿ ಅಂದ. ಮತ್ತು ನಮ್ಮ ಮಾಮವ್ರು 1-2 ರೀಲ್ಸ್ ಮಾಡ್ಕೊಂಡ್ವಿ. ನಮ್ಮ ಮಾಮವ್ರದ್ದು ನಮ್ಮ ಮನೆಯವ್ರದ್ದು 1-2 ರೀಲ್ಸ್ ಮಾಡಿ ಮತ್ತು ಆಮ್ಯಾಗ ಅವರು ಎಲ್ಲ ಫೋಟೋ ತೊಗೊಂಡಿವಿ ರೀ. ಫೋಟೋ ತೊಗೊಂಡ್ರು ನಮ್ಮ ಮಾಮವರು ನಮ್ಮ ಮನೆಯವರು. ಇಬ್ಬರು ಸೇಮ್ ಡ್ರೆಸ್ ಹಾಕ್ಕೊಂಡಿದ್ರಲ್ಲ, ಇರಲಿ ಅಂತ ಯಾಕೆಂದ್ರೆ ಅಷ್ಟು ಕೂಡಿ ಒಂದು ಫ್ಯಾಮ್ಲಿ ಫೋಟೋ ತೊಗೊಂಡ್ವಿ. ನಾವು ಫೋಟೋ ತೊಗೊಂಡು ಆಮ್ಯಾಗ ಇಲ್ಲಿ ಇದು ಇತ್ತು ರೀ, ಅದೊಂದು ನೋಡ್ಕೊಂಡಿವಿ ರೀ.
ಇದಕ್ಕೆ ಏನಂತಾರೆ ಅಂತ ಕೇಳಿದ್ರೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನನಗೂ ಅಷ್ಟೊಂದು ಗೊತ್ತಿಲ್ಲ ರೀ ಇದ್ರ ಬಗ್ಗೆ ಇನ್ನೂ. ನಾವು ಅಷ್ಟೇ ನೋಡಕ್ಕಂತ ಆ ಕಡೆ ಹೊಂಟಿದ್ವಿ ರೀ, ಅದನ್ನು ನೋಡಿದ್ವಿ. ನೋಡ್ಕೊಂಡು ಆಮ್ಯಾಗ ಎಲ್ಲ ಮುಗಿಸ್ಕೊಂಡು ಮಂತ್ರಾಲಯ ಬಿಟ್ಟಿವಿ ರೀ. ನಾವು ಬಿಟ್ಟು ಕೆರಂದು ಇಲ್ಲಿ ಗೋಶಾಲೆಗೆ ಬಂದೀವಿ ರೀ. ಗೋಶಾಲೆ ಒಳಗೆ ಊಟ ಮಾಡ್ಕೊಂಡ್ವಿ. ರಾತ್ರಿದ್ದು ಅದೇ ಅಡುಗೆ ಉಳ್ದತ್ತು ರೀ, ಅದನ್ನು ಉಂಡ್ವಿ. ಉಂಡು ಕೆರಂದು ಊಟ ಮಾಡಿಕೊಂಡು ಗೋಶಾಲೆ ಒಳಗೆ ನೋಡೋಣ ನಡ್ರಿ ಅಂತೇಳಿ ಕೆರಂದು ಅಲ್ಲೊಂದಿಷ್ಟು ಹೋದಿವಿ ರೀ ನಾವು ಗೋಶಾಲೆ ನೋಡಕ್ಕೆ. ಗೋಶಾಲೆ ಒಳಗಂತೂ ಫುಲ್ ಅಂದ್ರೆ ಫುಲ್ ರೀ, ಭಾರಿ ಒಂದ್ರಕ್ಕಿಂತ ಒಂದು ಹಸು ಭಾರಿ ಇದ್ದು ರೀ. ಇಲ್ಲಂತೂ ಕುದುರಿದ್ದು ನಮ್ಮ ಮಕ್ಕಳೆಲ್ಲ ಕುದುರೆ ನೋಡ್ತೀನಿ ಅನ್ನಕತ್ತಿದ್ದು. ಮತ್ತು ಅವರಿಗೆಲ್ಲ ಕಂಪೌಂಡ್ ಮೇಲೆ ಕುಂದ್ರಿಸ್ಬಿಟ್ಟು ನಮ್ಮ ಮಾಮಾರು ತೋರಿಸಿದ್ರು. ಇಲ್ಲಿ ಹತ್ರ ದೊಡ್ಡ ದೊಡ್ಡವು ಇದ್ದು ನೋಡ್ರಿ ಹಸು, ಅದನ್ನು ನೋಡಿದ್ದೀವಿ ರೀ. ಏನು ಭಾರಿ ಮೇಂಟೈನ್ ಅಂತೂ ಭಾರಿ ಮಾಡ್ಯಾರ ನೋಡ್ರಿ. ಅಲ್ಲಿ ಕೆಲಸ ಮಾಡೋರಂತೂ ಭಾರಿ ಅವಕ್ಕೆ ಹಸು, ಅಷ್ಟು ಹಸುಗಳು ಒಂದು ಹಸು ನೋಡ್ಕೊಳಕ್ಕೆ ಎಷ್ಟು ಇದಾಗತ್ತೆ ರೀ. ಇವ್ರು ಇಷ್ಟೊಂದೆಲ್ಲ ಹಸು ಎಲ್ಲ ನೋಡ್ಕೋತಾರಲ್ಲ, ಅವರೇ ಗ್ರೇಟ್ ನೋಡ್ರಿ ಅವ್ರು. ಆದರೂ ಅದನ್ನು ಅದಕ್ಕೆಲ್ಲ ನೀರು ಕುಡಿಯೋಕೆ ಅದಕ್ಕೆಲ್ಲ ಸಿಸ್ಟಮೆಟಿಕ್ ಹೆಂಗೆ ಮಾಡ್ಯಾರ ನೋಡ್ರಿ. ಇಲ್ಲೇ ಎಲ್ಲ ಒಳಗೆ ನೀರು ಬರ್ತಾವೆ, ಆ ಕಡೆ ಎಲ್ಲ ಹುಲ್ಲು ಹಾಕ್ತಾರೆ. ಇಲ್ಲೇ ಕಂಪೌಂಡ್ ಹೊರಗೆ ನಿಂತ್ಕೊಂಡು ಒಳಗೆಲ್ಲ ಹೋಗೋಕೆ ಅವು ಹಾಯ್ತಾವಂತ್ರಿ. ಹಾಗಾಗಿ ಯಾರೂ ಸನಿಯಕ್ಕೆ ಹೋಗಂಗಿಲ್ಲ. ಅಲ್ಲೇ ಹೊರಗೆ ಕಂಪೌಂಡ್ ಮ್ಯಾಗ ನಿಂತ್ಕೊಂಡು ಹುಲ್ಲು ಹಾಕ್ತೀರಿ ಅನ್ನೋದು ಕೇಳಿದ್ರು. ಇಲ್ಲ ನಾವು ಹಾಕಂಗಿಲ್ಲ ಅಂತೇಳಿ ಹಂಗೆ ಸುಮ್ಮನೆ ನೋಡಿದ್ವಿ ನಾವು. ನಮ್ಮ ಹುಡುಗರು ನೋಡ್ರಿ ಕಂಪೌಂಡ್ ಮ್ಯಾಗ ಹತ್ತಿ ನೋಡಕತ್ತಿದ್ರು. ಹಸುಗಳನ್ನೆಲ್ಲ ಒಂದ್ರಕ್ಕಿಂತ ಒಂದು ಕ್ಯೂಟಾಗಿದ್ದವು ರೀ. ಮತ್ತು ಅಲ್ಲಿ ಇದೆಲ್ಲ ನೋಡಿಕೊಂಡು ಅವು ಮರಿಗಳು ನೋಡ್ಬೇಕಂತ ಬಂದೀವಿ ರೀ ಈ ಕಡೆ. ಹಂಗೆ ಅವ್ರು ನೋಡ್ಕೊಳೋರು ಒಬ್ರು ಅಂಕಲ್ ಇದ್ದರು. ಅವ್ರಿಗೆ ಅಂದ್ವಿ ಸ್ವಲ್ಪ ಗೇಟ್ ಓಪನ್ ಮಾಡಿರಿ, ಒಳಗೆ ಹೋಗಿ ನೋಡ್ತೀವಿ ಅಂತ ಏಕೆಂದ. ಮತ್ತು ಅವ್ರು ಓಪನ್ ಮಾಡಿದರು. ಆ ಚಿಕ್ಕ ಚಿಕ್ಕ ಹಸುಗಳು ನೋಡ್ಬೇಕನ್ನೋ ನಮಗೂ ಕ್ಯೂರಿಯಾಸಿಟಿ ಜಾಸ್ತಿ ರೀ. ಒಂದ್ರಕ್ಕಿಂತ ಒಂದು ಕೀಟೆ ಭಾರಿ ಅಂದ್ರೆ ಭಾರಿ ಇದ್ದವು ರೀ ಅವು. ನಮ್ಮ ತೇಜಕ್ಕೆ ಸಮೀಪ ಹೋಗಂದ್ರೆ ಒಟ್ಟು ಹೋಗಲಿಲ್ಲ ರೀ, ಅವ ದೂರ ನಿಂತುಬಿಟ್ಟವ. ನಾವು ಎಲ್ಲ ಮತ್ತು ಅವರಿಗೆಲ್ಲ ಬೀಗ ಎಲ್ಲ ಓಪನ್ ಮಾಡಿದ್ರು ಅವ್ರ ಅಂಕಲ್ ಪಾಪ. ಅವರೇ ಇಲ್ಲೆಲ್ಲ ನೋಡ್ಕೊತಿದ್ರು ಅಂಥವ್ರು. ಮತ್ತು ನಾವು ನಮ್ಮ ತೇಜು ಸುಮ್ಮನೆ ದೂರಿನ ಮ್ಯಾಲೆ ಮುಟ್ಟು ಓಡಿ ಬರೋವ್ರಿ. ಅವ ಅಂಜಾಕತ್ಬಿಟ್ಟಿದ್ದ. ಇವರ ನೋಡ್ರಿ ಅವೆಲ್ಲ ಸಣ್ಣ ಮರಿಗಳನ್ನೆಲ್ಲ ಮೇಂಟೈನ್ ಮಾಡೋ ಅಂಕಲ್ ಇವರ ಅಂತ. ನಮಗೆ ಮತ್ತು ಗೇಟ್ ಓಪನ್ ಮಾಡಿಬಿಟ್ಟು ನೋಡಿರಿ ಅಂತ ಏಕೆಂದು ಓಪನ್ ಮಾಡಿಕೊಟ್ರು. ಅವ್ರಿಗೂ ನಾವು ಥ್ಯಾಂಕ್ಸ್ ಹೇಳಿದ್ವಿ ರೀ ನೋಡ್ಕೆರಂದು. ನಮಗಂತೂ ಫುಲ್ ಖುಷಿ ಆಗಿಬಿಡ್ತ್ರಿ. ಅವು ಒಂದಕ್ಕಿಂತ ಒಂದು ಚಂದ ಇದ್ದವು ರೀ ಮರಿಗಳೆಲ್ಲ ನೋಡಿದ್ವಿ. ನಮ್ಮ ಮಕ್ಳಂತೂ ಫುಲ್ ಎಂಜಾಯ್ ಮಾಡಕತ್ಬಿಟ್ಟಿದ್ದು ಅವಕ್ಕೆ ಮರಿಗಳನ್ನೆಲ್ಲ ನೋಡಿ. ಮುಟ್ಟಿ ಟಚ್ ಮಾಡಿ ನೋಡಾತಿದ್ರು ಅವಕ್ಕೆ. ನೋಡಿ ನಮಗಂತೂ ಫುಲ್ ಖುಷಿ ಆಗಿಬಿಟ್ಟಿತ್ತು. ನಾನು ಹಂಗೆ ಅವ್ರು ಮುಟ್ಬೇಕಂತ ಹೋದಿನಿ ರೀ. ಆದ್ರೆ ಅವು ಓಡಾಡಕತ್ತವಲ್ಲ, ಹಂಗೆ ಸುಮ್ಮನೆ ಇರ್ಲತ್ತ. ಒಂದೆರಡು ಫೋಟೋ ತೊಗೋಬೇಕಂತಲ್ಲಿ ಹೋಗಿ ನಿಂತ್ವಿ. ಫೋಟೋ ತೊಗೊಂಡ್ವಿ ಅಷ್ಟೇ. ಫೋಟೋ ತೊಗೊಂಡ್ಕೆರಂದು ನಮ್ಮ ತಂಗಿ ನಾವು ಎಲ್ಲ ಮಕ್ಕಳೆಲ್ಲ ಬಂದು ನಾವು ಮುಟ್ಟೋಣ, ಅವರು ಬಂದು ಮುಟ್ತಾರತ್ ನೋಡಿದ್ವಿ. ಬಂದು ಮುಟ್ಟಿದ್ರು, ಆಟ ಆಡಕತ್ತಿದ್ರು ಅವು ಆ ಕರುಗಳ ಜೋಡಿ. ಚಂದಿದ್ದು ರೀ. ಹಾಗಾಗಿ ನೋಡಿಕೊಂಡು ನಮ್ಮ ಮನೆಯವ್ರಂತೂ ಹೊರಗೆ ನಿಂತಿದ್ರು. ಅವರು ನೋಡಿದ್ರು ಅಲ್ಲೇ ಅಷ್ಟೇ. ನಮ್ಮ ಮಾಮಾರು ನೋಡಿದರು. ಅವರು ಆಮ್ಯಾಗ ನಾನು ನೋಡ್ತೀನಿ ಬರ್ರಿ ಅಂತಕ್ಕೆ ಅವರು ಫೋಟೋ ತೊಗೋತೀನಿ ಅಂತೇಳಿ ಫೋಟೋ ತೊಗೊಳಕಂತ ಹೋದ್ರಿ ಅವರು ಮಾಮಾರು. ನಾವೆಲ್ಲ ಮುಗಿಸ್ಕೊಂಡು ಒಂದಕ್ಕಿಂತ ಒಂದು ನಿಂದ್ರವಲ್ಲು ರೀ. ನಮ್ಮ ಮೇಘು ಅಂತೂ ಅಳಕತ್ಬಿಟ್ಲಿಕ್ಕೆ, ಆದ್ರೆ ನಿಂತು ನೋಡೋಕ್ಕಾಗಲ್ಲ ಅಂತೇಳಿಕ್ಕೆ. ಅವಂತೂ ಹಸುಗಳಂತೂ ಒಂದು ಕಡೆ ನಿಂದ್ರಾಕತ್ತಿದ್ದಿಲ್ಲ ರೀ. ಓಡಾಡ್ದು ಮಾಡಾಕತ್ತಿದ್ದು. ಅದಕ್ಕೆ ನಮ್ಮ ಮಾಮಾರು ಮತ್ತು ನಾನು ಒಂದೇ ಹಿಡ್ಕೊಂಡು ನೋಡ್ತೀನಿ ಬರ್ರಿ ಅಂತ ಕೇರಂದ ನಮ್ಮನ್ನು ಕರೆದ್ರು. ನಾವು ಬಂದೀವಿ ರೀ. ಮತ್ತು ನಮ್ಮ ಮಾಮಾರು ನೋಡ್ರಿ ಹಿಡ್ಕೊಂಡು ಅದು ಒಂದು ಅವ್ರ ಕಡೆ ಬಂದು ನಿಂದ್ರಾಕತ್ತಿತ್ತು. ಉಳಿದೆಲ್ಲ ಓಡೋಗಾಕತ್ತಿದ್ದು. ಇದು ಭಾರಿ ಇತ್ತು ರೀ ಇದು ಹಸು. ನಾವು ಬಿಟ್ಟು ಬಂದ್ರೆ ಅದು ಇದು ಬರಾಕತ್ತಿತ್ತು ರೀ. ಅದು ಅಷ್ಟು ಚಲೋ ಹಸು ಇತ್ತದು. ಆದ್ರೆ ಅದು ಒಂಥರ ಕ್ಯೂಟ್ ಅನ್ನಿಸ್ತು ರೀ ಅದು ನೋಡಿ. ಅಲ್ಲೆಲ್ಲಸು ಓಡೋಕ್ಕಿದ್ದು ನೋಡೋಣ ಮುಟ್ಟೋಣ. ಇದು ಓಡೋಕ್ಕಿದ್ದು ನೋಡ್ರಿ. ಇದು ಸುಮ್ಮನೆ ಎಲ್ಲ ಕಡೆ ಓಡಾಡ್ಕೊಂಡು ಬರ್ತತ್ತಿದು. ನಮ್ಮ ಮಾಮಾರಿಗೆ ನೋಡ್ರಿ ಹೆಂಗೆ ಮಾಡಾಕತ್ತದು. ಒಂದು ಸ್ವಲ್ಪ ಹಸು ಮನುಷ್ಯರ್ಕಿನ್ನ ಹಸುಗಳಿಗೆ ಭಾಳ ನಿಯತ್ತಿರುತ್ತಂತ್ರಿ. ನಾವು ಸ್ವಲ್ಪ ಮುದ್ದು ಮಾಡಿದ್ರೆ ನೋಡ್ರಿ ಅದು ಬಂದು ಹೆಂಗೆ ಮುದ್ದು ಮಾಡುತ್ತೆ. ಅದು ಒಂಥರ ಕ್ಯೂಟ್ ಅನ್ನಿಸ್ತು. ನಮ್ಮ ಮಾಮಾರೂ ಫುಲ್ ಎಂಜಾಯ್ ಮಾಡಾಕತ್ತಿದ್ರು ಅವಕ್ಕನ್ನೆಲ್ಲ ಮುಟ್ಬಿಟ್ಟು. ಅವು ಯಾವೂ ಮುಟ್ಟಿಸ್ಕೊಳಕ್ಕೆ ತಯಾರಿದ್ದಿದ್ದಿಲ್ಲ, ಎಲ್ಲ ಓಡಾಡಕತ್ಬಿಟ್ಟಿದ್ವು ರೀ. ಮತ್ತು ನೋಡ್ರಿ ಅದಕ್ಕೆಲ್ಲ ಹುಲ್ಲು ಎಲ್ಲ ಹೆಂಗೆ ಸಿಸ್ಟಮೆಟಿಕ್ ಹೆಂಗೆ ಇಟ್ಟಾರೆ ಎಲ್ಲ ಹುಲ್ಲು ಹಾಕಕ್ಕೆ. ಅದಕ್ಕೆ ನಾವು ಒಂದೊಂದು ಹಸುಗೆಲ್ಲ ಹೆಂಗೆ ಮಾಡ್ತೀವಿ, ಅವರೆಲ್ಲ ನೋಡ್ರಿ ಎದ್ದಕ್ಕೂ ಕುಂದು ಕೊರತೆ ಬರ್ಲಾರ್ದಂಗೆ ಹೆಂಗೆ ನೋಡ್ಕೊಂಡು ಹೊಂಟ್ರ. ನಮ್ಮ ಮನೆಯವರು ನಮ್ಮ ಮಾಮಾರು ಹಂಗೆ ಮಾತಾಡ್ಕೊಂಡು ಮುಂದೆ ಹೊಂಟಿದ್ರು. ನಾವು ನಮ್ಮ ತಂಗಿ ಹಿಂದೆಲ್ಲ ನೋಡ್ಕೊಂಡು ಹೊಂಟಿದ್ವಿ. ಆಕೆ ಏನಂದ್ಲು, ನೀವು ಸಣ್ಣಕ್ಕಿದ್ದಾಗ ಕುಳ್ಳು ಹಚ್ಚೇನೋ ಅಂತ ಕೇಳಿದಳ್ರಿ. ಹಚ್ಚಿನಂತೆ ಅದೊಂದು ಸ್ವಲ್ಪ ಮಾತಾಡ್ಕೊಂಡು ಹೊಂಟ್ವಿ. ಆಕೆಗೆ ಹುಣ್ಸೆ ಹಣ್ಣು ಬೇಕಾಗಿತ್ತತ್ರಿ, ಹುಣಸೆಕಾಯಿ. ಅದನ್ನು ಹರಿದು ಕೊಡು ಅಂತಂದ್ಲು. ನಮ್ಮ ಮಾಮಾರೂ ಹರಿಯಾಕತ್ತಿದ್ರು. ನಮ್ಮ ಮನೆಯವ್ರಿಗೆ ಒಂದೆರಡು ಅಷ್ಟೇ ನಿಲ್ಕಿದ್ವು. ಆಮ್ಯಾಗ ನಮ್ಮ ಮಾಮಾರು ಹರಿತೀನಿ ಸರಿ ಇಲ್ಲ ಅಂತ ಹೇಳ್ಕಿರಂದ ಹಿಡಿದು ಜಗ್ಗಾಡಿ ಹರಿಯಾಕತ್ರ ಕೆಳಗೆ. ನಮ್ಮ ಅಮ್ಮಗೆ ಒಂದು ಸಿಕ್ತು ನೋಡ್ರಿ, ಆಕೆ ತಿನ್ನಾಕತ್ಲಕ್ಕಿ. ನಮ್ಮ ಮನೆಯವ್ರು ಹರಿಯಾಕತ್ತಿದ್ರು. ಅವ್ರಿಗೆ ಒಟ್ಟು ನಿಲ್ಕಲಿಲ್ಲ. ಅದಕ್ಕೆ ನಮ್ಮ ಮಾಮಾರು ತಡ್ರಿ ನಾನು ಇಲ್ಲಿ ಕಂಪೌಂಡ್ ಮ್ಯಾಗ ಹತ್ತಿನಂತ ಹತ್ತಿಕೆರಂದು ನಮಗೆಲ್ಲ ಹರಿದು ಕೊಟ್ರಿ ಹುಣ್ಸೆಕಾಯಿ.
ಹರ್ಕೊಂಡ್ಕೆರಂದು ಎಲ್ಲರೂ ತಿನ್ನಕತ್ತಿದ್ದೆವು. ಅವ್ರು ಹರಿದು ಕೊಟ್ಟರು, ನಾವು ತಿಂದು ಕೆಳಗೆ ನಿಂತ್ಕೊಂಡು. ಆಮ್ಯಾಗ ಅವರು ನೋಡ್ಕೆರಂದು ಅವರು ಹರ್ಕೊಂಡ್ಕೆರಂದು ತಿಂದರು. ಭಾರಿ ಮಸ್ತ್ ಇದ್ದು ರೀ. ಹುಣಸೆ ಹಣ್ಣು ಮಾತ್ರ ಹುಳಿ ಇದ್ದಿದ್ದಿಲ್ಲ ರೀ, ಸ್ವೀಟಾಗಿದ್ದು. ನಮ್ಮ ಮಾಮರನ್ನು ಹರ್ಕೊಂಡು ಕೆಳಗೆ ಬಂದರು ನೋಡಿರಿ. ಅಮ್ಮು ಅಂತೂ ಒಟ್ಟ ಬಿಡಲಾಗಿದ್ಲು, ತೇಜನು ಬಿಡಲಾಗಿದ್ದ. ತಿಂತೀವಿ ಕೊಡು ಅಂತ ಕೈಯನ್ನು ಕಸ್ಕೊಳಕತ್ತದ್ರಿ. ನಾವು ಹಂಗೆ ಹುಣಸೆ ಹಣ್ಣೆಲ್ಲ ಹರ್ಕೊಂಡು ತಿನ್ಕೋತ ಮುಂದಕ್ಕೆ ಬಂದೀವಿ ರೀ. ಹಂಗೆ ಮುಂದಕ್ಕೆ ಬಂದ್ಕೆರಂದು ಇಲ್ಲಿ ಇದು ಆಂಜನೇಯ 108 ಅಡಿ ಆಂಜನೇಯ ಐತಂತ್ರಿ. ಇಲ್ಲೊಂದು ಸ್ವಲ್ಪ ಹೋಗಿ ಬರಮ್ಮ ಅಂತೇಳಿ ಇವರೆಲ್ಲ ನಮ್ಮ ತಂಗಿಯರು ಬರಲಿಲ್ಲ ರೀ. ನಾವು ನೋಡಿ ನೀವು ಹೋಗಿ ಬರ್ರಿ ಅಂದ್ರೆ ನಾನು ನಮ್ಮ ಮನೆಯವ್ರು ಹೋಗಿಕೆರಂದು ಒಂದೆರಡು ಫೋಟೋ ತೊಗೊಂಡು ಹಂಗೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ಬಂದೆ ರೀ. ಮತ್ತು ನಾವು ಇಲ್ಲಿ ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಬಂದ್ವಿ. ಒಳಗಡೆ ವಿಡಿಯೋ ಮಾಡೋಕೆ ಅಲೋ ಇಲ್ಲಂದ್ರು, ಸಿಕ್ಕಾಪಟ್ಟೆ ಗದ್ಲಿತ್ತು. ನಾವಂತೂ ಏಪ್ರಿಲ್ ಒಳಗೆ ಹೋಗಿ ದರ್ಶನ ಮಾಡಿ ಬಂದಿದ್ವಿ. ನಮ್ಮ ಮನೆಯವ್ರ ಸಲುವಾಗಿ ಅಂತ ಒಳಗೆ ಹೊಂಟಿದ್ವಿ. ನಮ್ಮ ಮನೆಯವ್ರ ಗದ್ದಲ ನೋಡ್ಕೆರಂದ ಬ್ಯಾಡ ಬಿಡು ವಾಪಸ್ ಬಂದುಬಿಡಮ್ಮ ಅಂತೇಕೆ ಇಲ್ಲೇ ಹೋಗಿ ದರ್ಶನ ಇಲ್ಲೇ ಮಾಡಿವಲ್ಲ ಬರ್ರಿ ಅಂತ. ನಾವಂತೂ ಫುಲ್ ಸುಸ್ತಾಗಿರಂದು ಎಲ್ಲರೂ ಮನೆಗೆ ಬಂದು ಮಲ್ಕೊಂಬಿಟ್ರಿ. ನಾನು ನಮ್ಮ ಸಾನು ಅಷ್ಟೇ ಎದ್ದು ಕೂತಿದ್ವಿ. ನಮ್ಮ ಚಾನಲ್ಗೆ ಬಾಯ್ ಹೇಳ್ಬೇಕಂತ ಹೇಳ್ಕರಂದ ಮನೆಗೆ ಬಂದಿಂದ ಏನೂ ಮಾಡೋಕ್ಕಾಗಲಿಲ್ಲ ರೀ. ನಮ್ಮ ಜರ್ನಿ ಲಾಗ್ ಇಷ್ಟಿತ್ತು ರೀ. ನಮ್ಮ ದರ್ಶನ ಹೆಂಗಿತ್ತು, ನಮ್ಮದು ಚಾನಲ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಮನೆ ಮಗಳು ಅಂದ್ಕೊಂಡು. ಗಾಯ್ಸ್ ಎಲ್ರಿಗೂ ಬಾಯ್.